Welcome back, Lakshmidhar JK classes. Meaning of pedagogy. Pedagogy ಅಂತಂದ್ರೆ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ಹೌ ಟು ಟೀಚ್ ಈಸ್ ಕಾಲ್ಡ್ ಎ ಪೆಡಾಗೋಗಿ. ನಾವು ಯಾವ ರೀತಿಯಾಗಿ ಟೀಚ್ ಮಾಡ್ತಕ್ಕಂಥದ್ದು ಮೆಥಡ್ ಅದಲ್ಲ, ಅದಕ್ಕೆ ನಾವು ಏನಪ್ಪ ಅಂದರೆ ಇಂಗ್ಲೀಷ್ ಕಲಿಸ್ಬೇಕಾಯ್ತು ಅಂತಂದ್ರೆ ಅವು ಯಾವ ಪ್ರೋಸೆಸ್ ಅವ, ಯಾವ ಮೆಥಡ್ ಅವ, ಟೀಚಿಂಗ್ ಯಾವ ರೀತಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ಇನ್ ಇಂಗ್ಲೀಷ್ ಪೆಡಾಗೋಗಿ. ಹೌ ಟು ಟೀಚ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಸ್ಕಿಲ್ಸ್. ಲ್ಯಾಂಗ್ವೇಜ್ ಒಂದು ಯಾವುದೇ ಒಂದು ಭಾಷೆ ಕಲಿಸ್ಬೇಕಾಯ್ತಪ್ಪ ಅಂದ್ರೆ ಅದಕ್ಕೊಂದೊಂದು ಸ್ಕಿಲ್ ಅವ ನಮಗೆ, ಹೌದಾ? ಆ ಸ್ಕಿಲ್ ಮುಖಾಂತರ ಕಲಿಸ್ಬೇಕು, ಹೌದಾ? ಈ ಸೆಕೆಂಡ್ ಏನಪ್ಪ ಅಂದರೆ ಅಬ್ಜೆಕ್ಟಿವ್ ಆಫ್ ಟೀಚಿಂಗ್ ಇಂಗ್ಲೀಷ್. ನೋಡ್ರಿ ಯಾವ ರೀತಿಯಾಗಿ ಅಬ್ಜೆಕ್ಟಿವ್ ಯಾವಪ್ಪ ಅಂತಂದರೆ LSRW ಅಂತ ಮೇನ್ ಸ್ಕಿಲ್ಸ್ಗಳು. ಲಿಸನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್, ಹೌದಾ? ಇವೆಲ್ಲ ಏನಪ್ಪ ಅಂದರೆ ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಒಂದು ಸ್ಕಿಲ್ಸ್ಗಳು ಇವೆಲ್ಲ. ನೆಕ್ಸ್ಟ್ ಏನಪ್ಪ ಅಂದರೆ ಇಂಪ್ರೂವ್ ವೊಕ್ಯಾಬ್ಯುಲರಿ, ಕರೆಕ್ಟ್ ಗ್ರಾಮರ್ ಯೂಸೇಜ್, ಡೆವಲಪ್ ಕಮ್ಯುನಿಕೇಷನ್ ಸ್ಕಿಲ್, ಪ್ರಮೋಟ್ ಕ್ರಿಯೇಟಿವ್ ಥಿಂಕಿಂಗ್, ಡೆವಲಪ್ ದ ಅಪ್ರಿಷಿಯೇಷನ್ ಫಾರ್ ಲಿಟ್ರೇಚರ್. ಇವೆಲ್ಲ ಏನಪ್ಪ ಅಂತಂದರೆ ನಾವು ಒಂದು ಲ್ಯಾಂಗ್ವೇಜ್ ಕಲಿಬೇಕಾಯ್ತಂದ್ರೆ ಇವೆಲ್ಲ ಸ್ಕಿಲ್ಗಳು ನಾವು ಬೆಳೆಸ್ಕೋಬೇಕಾಗ್ತದೆ, ಹೌದಾ? ಗ್ರಾಮರ್ ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಕಮ್ಯುನಿಕೇಷನ್ ಯಾವ ರೀತಿ ಮಾಡ್ಕೋಬೇಕು, ಹೌದಾ? ಥಿಂಕಿಂಗ್ ಪ್ರೊಸೆಸ್ ಯಾವ ರೀತಿ ಇರಬೇಕು, ಹೌದಾ? ಲಿಟ್ರೇಚರ್, ಕತೆ, ಕಾದಂಬರಿ ಏನೇ ಬರಿಬೇಕಾಯ್ತಪ್ಪ ಅಂದ್ರೆ ಅದು ಯಾವ ರೀತಿ ನಾವು ಡೆವಲಪ್ ಮಾಡ್ಕೋಬೇಕು. ಎನ್ಕರೇಜ್ ರಿಯಲ್ ಲೈಫ್ ಯೂಸೇಜ್ ಆಫ್ ಲ್ಯಾಂಗ್ವೇಜ್. ರಿಯಲ್ ಲೈಫ್ನಲ್ಲಿ ಯಾವ ರೀತಿಯಾಗಿ ನಾವು ಲ್ಯಾಂಗ್ವೇಜ್ ಯೂಸ್ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಕಲಿಬೇಕಾಗಿರ್ತದೆ, ಹೌದಾ? ಲ್ಯಾಂಗ್ವೇಜ್ ಸ್ಕಿಲ್ಸ್ LSRW ಅಂದ್ರೆ ಏನು? ಈಗ ಲಿಸನಿಂಗ್ ಅಂದರೆ ಯಾವ ರೀತಿಯಾಗಿರಬೇಕು. ಲಿಸನಿಂಗ್ ಅಂದರೆ ಏನಪ್ಪ ಅಂದರೆ ಇದು ಒಂದು ಫಸ್ಟ್ ಸ್ಕಿಲ್ ಇದು, ಹೌದಾ? ಲರ್ನರ್ ರಿಶ್ಯೂ ದ ಸೌಂಡ್. ಲರ್ನರ್ ಏನು ಮಾಡ್ಬೇಕಪ್ಪ ಅಂತಂದರೆ ಸೌಂಡ್ ರಿಶ್ಯೂ ಮಾಡಬೇಕು, ಅದ್ರ ಮೀನಿಂಗ್ ಗೊತ್ತಿರಬೇಕು, ಆವಾಗ ಲಿಸನಿಂಗ್ ಆಗ್ತದೆ. ಯಾವ ರೀತಿ ಅಪ್ಪ ಅಂದರೆ ಟಾಟ್ ಥ್ರೂ ಸ್ಟೋರಿ, ಪೋಯಮ್, ಅನೌನ್ಸ್ಮೆಂಟ್, ಡೈಲಾಗ್ಸ್. ನೋಡಿರಿ, ಡೈಲಾಗ್ಸ್ ಇರ್ಬೋದು, ಪೋಯಮ್ ಇರ್ಬೋದು, ಅನೌನ್ಸ್ಮೆಂಟ್ ಇರ್ಬೋದು. ಟಾಟ್ ಥ್ರೂ ಸ್ಟೋರಿ ಮುಖಾಂತರ ಹೇಳ್ಬೋದು, ಪೋಯಮ್ ಮುಖಾಂತರ ಹೇಳ್ಬೋದು, ಅನೌನ್ಸ್ಮೆಂಟ್ ಮಾಡ್ಬೋದು, ಡೈಲಾಗ್ ಹೇಳ್ಬೋದು. ಇದ್ರ ಮುಖಾಂತರ ಏನಪ್ಪ ಅಂದರೆ ಲಿಸ್ನಿಂಗ್ ಆಗ್ತದೆ, ಹೌದಾ? ಇಂಪ್ರೂವ್ ಪ್ರೊನೌನ್ಸಿಯೇಷನ್ ಆ್ಯಂಡ್ ಕಾಂಪ್ರೆನ್ಷನ್ಸ್. ಏನಪ್ಪ ಅಂದರೆ ಪ್ರೊನೌನ್ಸಿಯೇಷನ್ ಯಾವ ರೀತಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ಕೇಳಿ ಕೇಳಿ ನಮ್ಗೆ ಗೊತ್ತಾಗ್ಬಿಡ್ತದೆ. ನೆಕ್ಸ್ಟ್ ಸೆಕೆಂಡ್ ಏನಪ್ಪ ಅಂತಂದರೆ ಸ್ಪೀಕಿಂಗ್. ನೋಡಿರಿ, ಸೆಕೆಂಡ್ ಇರ್ತಕ್ಕಂಥದ್ದು ಸ್ಪೀಕಿಂಗ್ದಲ್ಲಿ ಏನೇನು ಇಂಪ್ರೂವ್ ಆಗ್ತದೆ ಅಂದರೆ ಕಮ್ಯುನಿಕೇಟಿವ್ ಸ್ಕಿಲ್ ಬೆಳೀತದೆ, ಆ್ಯಕ್ಟಿವಿಟಿ, ರೋಲ್ ಪ್ಲೇ ಮಾಡ್ಕೋಬೇಕು, ಕನ್ವರ್ಷನ್ ಮಾಡ್ಕೋಬೇಕು, ಸ್ಟೋರಿ ಟೆಲ್ಲಿಂಗ್ ಆಗಬೇಕು. ಇದೇನಪ್ಪ ಅಂದರೆ ನೆಕ್ಸ್ಟ್ ಏನಪ್ಪ ಅಂದರೆ ಫೋಕಸ್ ಆನ್ ಫ್ಲೂಯೆನ್ಸಿ, ನಾಟ್ ಓನ್ಲಿ ಅಕ್ಯುರೇಸಿ. ಏನಪ್ಪ ಅಂದರೆ ಫೋಕಸ್ ಆನ್ ಫ್ಲೂಯೆನ್ಸಿ ಅಷ್ಟೇ, ನಾಟ್ ಓನ್ಲಿ ಅಕ್ಯುರೇಸಿ ಅಂತಂದರೆ ನಾವು ಅದರ ಅರ್ಥ ಆಗಲಿ ಇದು ಏನಪ್ಪ ಅಂತಂದರೆ ಸ್ಪೆಲ್ಲಿಂಗ್ ಮ್ಯಾಗ ಗಮನ ಕೊಡೋದಾಗಲಿ ಏನು ಇರಬಾರ್ದು, ಹೌದಾ? ನಾವೇನಪ್ಪ ಅಂದರೆ ಜಸ್ಟ್ ನಾವು ಫ್ಲೂಯೆನ್ಸಿಯಾಗಿ ಪಟ್ ಮಾತಾಡೋಕ್ಕಂತ ಅದ್ರ ಮ್ಯಾಗ ಅಷ್ಟೇ ನಾವು ಏನಪ್ಪ ಅಂದರೆ ಫೋಕಸ್ ಇರಬೇಕು, ಓಕೆನಾ? ಉಳಿದ ಯಾವುದ್ರ ಮ್ಯಾಗೂ ಫೋಕಸ್ ಇರಬಾರ್ದು ಅಂತಂದಂಗೆ. ರೀಡಿಂಗ್ ನೋಡ್ರಿ, ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ರೀಡಿಂಗಲ್ಲಿ ಟೈಪ್ಸ್ ಅವ, ಹೌದಾ? ಲೌಡ್ ರೀಡಿಂಗ್, ಸೈಲೆಂಟ್ ರೀಡಿಂಗ್, ಇಂಟೆನ್ಸಿವ್ ರೀಡಿಂಗ್, ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂತೇಳಿ ಬರ್ತಾವೆ. ರೀಡಿಂಗಲ್ಲಿ ಲೌಡ್ ರೀಡಿಂಗ್, ಸೈಲೆಂಟ್ ರೀಡಿಂಗ್, ಇಂಟೆನ್ಸಿವ್ ರೀಡಿಂಗ್ ಅಂದರೆ ಏನು, ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂದರೆ ಏನು? ಇಂಪ್ರೂವ್ ವೊಕ್ಯಾಬ್ಯುಲರಿ ಆ್ಯಂಡ್ ಕಾಂಪ್ರೆನ್ಷನ್. ರೀಡಿಂಗ್ ಈಸ್ ಎ ರಿಸೆಪ್ಟಿವ್ ಸ್ಕಿಲ್ ಅಂತ, ಹೌದಾ? ರೀಡಿಂಗ್ ಒಂದು ಏನಪ್ಪ ಅಂತಂದರೆ ರಿಸಿಪ್ಟಿವ್, ನಾವು ರಿಸೀವ್ ಮಾಡ್ಕೋತೀವಿ, ಅದಕ್ಕಾಗದು ರಿಸಿಪ್ಟಿವ್ ಸ್ಕಿಲ್ ಅಂತ ನೆನ್ಪಿಡ್ರಿ. ರಿಸೀವ್ ಯಾವಾಗ ಮಾಡ್ತೀವಿ ಅಂತಂತ ನಾವು ಮೈಂಡ್ನಲ್ಲಿ ತೊಗೋತಕ್ಕಂಥ ಯಾವ್ಯಾವ ಇರ್ತಾವಪ್ಪ ಅಂತಂದರೆ ಅವೆಲ್ಲ ರಿಸೆಪ್ಟಿವ್ ಸ್ಕಿಲ್ ಇರ್ತಾವೆ. ರೀಡಿಂಗ್. ನೆಕ್ಸ್ಟ್ ನೋಡ್ರಿ ಮತ್ತೆ ಯಾವುದಪ್ಪ ಅಂದರೆ ಇಲ್ಲಿ ಇದ್ರಾಗ ಬರ್ತಕ್ಕಂಥದ್ದು ನೆಕ್ಸ್ಟ್ ಯಾವುದಪ್ಪ ಅಂದರೆ ರೈಟಿಂಗ್. ನೋಡಿರಿ, ನೆಕ್ಸ್ಟ್ ಯಾವುದಪ್ಪ ಅಂದರೆ ಫೋರ್ತ್ ಒನ್ ರೈಟಿಂಗ್. ಇದಕ್ಕೇನಪ್ಪ ಅಂತಂದರೆ ಪ್ರೊಡಕ್ಟಿವ್ ಸ್ಕಿಲ್ ಅಂತ ಕರಿತಾರೆ. ಯಾಕೆ ಇದಕ್ಕೆ ಪ್ರೊಡಕ್ಟಿವ್ ಅಂತಂತಂದರೆ ನಾವು ಬರೆಯೋದ್ರಿಂದ ಏನಪ್ಪ ಅಂದರೆ ನಾವು ಬೇರೆಯವ್ರಿಗೆ ನಾವು ಹೇಳ್ತೀವಿ, ನಮ್ಮಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ನಾವು ಬರವಣಿಗೆ ಮುಖಾಂತರ ಹೇಳ್ತೀವಿ, ಪ್ರೊಡಕ್ಟ್ ಬರೋದು, ಹೌದಾ? ಅದಕ್ಕೆ ನಮ್ಮ ಮೈಂಡ್ನಿಂದ ಹೊರ ಹಾಕತಕ್ಕಂಥದ್ದು ಯಾವುದ್ರ ಮುಖಾಂತರ, ಬರವಣಿಗೆ ಮುಖಾಂತರ ನಾವು ಹೊರಗೆ ಹಾಕ್ತೀವಿ, ಅದಕ್ಕೆ ಪ್ರೊಡಕ್ಟ್ ಅಂತಾರೆ, ಪ್ರೊಡಕ್ಟ್ ಬರ್ತದೆ, ಹೌದಾ? ಈಗ ಇನ್ಕ್ಲೂಡ್ಸ್ ಏನೇನಪ್ಪ ಅಂದರೆ ಪ್ಯಾರಾಗ್ರಾಫ್ ರೈಟಿಂಗ್ ಇರ್ಬೋದು, ಲೆಟರ್ ರೈಟಿಂಗ್, ಎಸ್ಸೆ ರೈಟಿಂಗ್, ಗ್ರಾಮರ್ ಇನ್ ಯೂಸೇಜ್, ಯಾವ ರೀತಿಯಾಗಿ ನಾವು ಗ್ರಾಮರ್ ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದು ರೈಟಿಂಗ್ ಮುಖಾಂತರ ನಮ್ಗೆ ಗೊತ್ತಾಗ್ತದೆ. ನೀಡ್ಸ್ ಪ್ರಾಕ್ಟೀಸ್ ಇನ್ ಸ್ಪೆಲ್ಲಿಂಗ್, ಪ್ರೊನೌನ್ಸಿಯೇಷನ್, ಕೊಹೇಷನ್. ಅಂದರೆ ಇವೆಲ್ಲ ಏನಪ್ಪ ಅಂದರೆ ಪ್ರಾಕ್ಟೀಸ್ ಮುಖಾಂತರ ನಮಗೆಲ್ಲ ಇಂಪ್ರೂವ್ ಆಗ್ತಾವೆ, ರೈಟಿಂಗ್ ಮುಖಾಂತರ ಇವೆಲ್ಲ ಇಂಪ್ರೂವ್ ಆಗ್ತಾವೆ. ನೆಕ್ಸ್ಟ್ ಏನಪ್ಪ ಅಂದರೆ ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್. ಟೀಚ್ ಮಾಡಬೇಕಾಯ್ತು ಅಂತಂದರೆ ಇಂಗ್ಲೀಷು, ಅದಕ್ಕೆ ನಮ್ಮ ಮೆಥಡ್ ಗೊತ್ತಿರಬೇಕು. ಫಸ್ಟ್ ಏನಪ್ಪ ಅಂದರೆ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್, GTM ಅಂತ ಕರಿತೀವಿ. ಅದಕ್ಕೆ
ಗ್ರಾಮರ್, ಟ್ರಾನ್ಸ್ಲೇಷನ್ ಮೆಥಡ್ ಗೊತ್ತಿರಬೇಕು. ಏನು ಹೆಂಗಂದರೆ ಟ್ರಾನ್ಸ್ಲೇಷನ್ ಏನಂದರೆ ಇಂಗ್ಲೀಷ್ ಟು ಲೋಕಲ್ ಲ್ಯಾಂಗ್ವೇಜ್ದಾಗ ಏನಪ್ಪ ಅಂತಂದ್ರೆ ನಾವು ಟ್ರಾನ್ಸ್ಲೇಷನ್ ಗೊತ್ತಿರಬೇಕು ನಮಗೆ. ನೆಕ್ಸ್ಟ್ ಏನಪ್ಪ ಅಂದರೆ ಗ್ರಾಮರ್, ರೂಲ್ಸ್, ಮೆಮೊರೈಸೇಷನ್ ಇವೆಲ್ಲನಪ್ಪ ಅಂದರೆ ಟೀಚ್ ಮಾಡಬೇಕಾಯ್ತಂದ್ರೆ ಇವೆಲ್ಲ ಗೊತ್ತಿರಬೇಕು. ಈಗ ವೆರಿ ಲಿಟಲ್ ನೋಡ್ರಿ, ವೆರಿ ಲಿಟಲ್ ಸ್ಪೀಕಿಂಗ್ ಅಡ್ವಾಂಟೇಜ್ ಏನಪ್ಪ ಅಂದರೆ ಈಸಿ ಆಗಿರ್ತದೆ ಅಡ್ವಾಂಟೇಜ್. ಮತ್ತು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ ನೋ ಕಮ್ಯುನಿಕೇಷನ್. ರೈಟಿಂಗ್ ಏನಪ್ಪ ಅಂದರೆ ಕಮ್ಯುನಿಕೇಷನ್ ಇರಲ್ಲ, ಹೌದಾ, ಬರೆಯೋದಕ್ಕೋತ ಹೋಗೋದಾಗ್ತದೆ. ಇದು ವೆರಿ ಲಿಟಲ್ ಸ್ಪೀಕಿಂಗ್ ಅಷ್ಟೇ. ಇದು ಏನಪ್ಪ ನೆಕ್ಸ್ಟ್ ಏನಪ್ಪ ಅಂದರೆ ಡೈರೆಕ್ಟ್ ಮೆಥಡ್ ನೋಡ್ರಿ. ಡೈರೆಕ್ಟ್ ಮೆಥಡ್ ಅಲ್ಲಿ ಬರ್ತಕ್ಕಂಥದ್ದು ಡೈರೆಕ್ಟ್ ಮೆಥಡ್ ಅಂತಂದರೆ ಇಲ್ಲಿ ನೋ ಯೂಸ್ ಮದರ್ ಟಂಗ್. ಡೈರೆಕ್ಟ್ ಮೆಥಡ್ ನಾವು ಯಾವುದೋ ಒಂದು ಭಾಷೆ ಕಲಿಸ್ಬೇಕಾಯ್ತಪ್ಪ ಅಂದರೆ ಮದರ್ ಟಂಗ್ ಯೂಸ್ ಮಾಡಬಾರ್ದು. ಯಾಕಂದರೆ ಒಂದು ಡೈರೆಕ್ಟ್ ಮೆಥಡ್ ಅಂತ ಕರಿತೀವಿ. ಇದಕ್ಕೆ ಬೇರೆ ಲ್ಯಾಂಗ್ವೇಜ್ ಯೂಸ್ ಮಾಡೋಂಗಿಲ್ಲ. ನಾವು ಏನು ಕಲಿಬೇಕಾಗಿದೆ ಅದು ಅಷ್ಟೇ ಮಾತ್ರ ನಾವು ಲ್ಯಾಂಗ್ವೇಜ್. ಇಂಗ್ಲೀಷ್ ಕಲಿಬೇಕಾಯ್ತಂದ್ರೆ ಇಂಗ್ಲೀಷ್ ಮಾತ್ರ ಮಾತಾಡಬೇಕು, ಕನ್ನಡ ಯೂಸ್ ಮಾಡಪ್ಲೇ ಇಲ್ಲ. ಅದು ಡೈರೆಕ್ಟ್ ಮೆಥಡ್. ಲರ್ನ್ ಬೈ ಯೂಸಿಂಗ್ ಇಂಗ್ಲೀಷ್ ಡೈರೆಕ್ಟ್ಲಿ. ಲರ್ನ್ ಬೈ ಯೂಸಿಂಗ್ ಇಂಗ್ಲೀಷ್ ಡೈರೆಕ್ಟ್ಲಿ. ಸ್ಪೀಕಿಂಗ್ ಈಸ್ ಪ್ರೈಮರಿ. ಹೌದಾ, ಮಾತಾಡ್ತಕ್ಕಂಥದ್ದು ಫಸ್ಟ್ ಇದು ಪ್ರೈಮರಿ. ಮೀನಿಂಗ್ ಥ್ರೂ ಆ್ಯಕ್ಷನ್, ಪಿಕ್ಚರ್ ಮುಖಾಂತರ ಏನಪ್ಪ ಅಂದ್ರೆ ತಿಳ್ಕೊಬೇಕು. ಮೀನಿಂಗ್ ಅರ್ಥ ನಮ್ಗೆ ತಿಳ್ಕೊಬೇಕಾಯ್ತಂದ್ರೆ ಆ್ಯಕ್ಷನ್ ಮಾಡಿ ತಿಳ್ಕೊಬೇಕು. ಪಿಕ್ಚರ್ ಮುಖಾಂತರ ನಾವು ಅದರ ಅರ್ಥ ತಿಳ್ಕೊಬೇಕು ಅಂತ ಅಂದಂಗೆ. ಕನ್ನಡದಾಗ ಹೇಳಪ್ಲೇನೇ ಇಲ್ಲ, ಹೌದಾ. ಅದಕ್ಕೆ ನಾವು ಇಂಗ್ಲೀಷ್ನಾಗೆ ಆ್ಯಕ್ಷನ್ ಮಾಡಿದಾಗ ಅದು ತಿಳ್ಕೊಬೇಕಿದೆ ಹಿಂಗದ ಅಂತ ಅರ್ಥ, ಹೌದಾ. ಆ್ಯಕ್ಷನ್ ಮುಖಾಂತರ ತಿಳ್ಕೊಂಬರ್ತಕ್ಕಂಥದ್ದು. ಡಿಸ್ಅಡ್ವಾಂಟೇಜ್ ಡಿಫಿಕಲ್ಟ್ ಇನ್ ರೂರಲ್ ಕ್ಲಾಸಸ್. ಇದೇನಪ್ಪ ಅಂದರೆ ಡಿಫಿಕಲ್ಟ್ ಆಗ್ತದೆ ಡೈರೆಕ್ಟ್ ಮೆಥಡ್. ಯಾಕಂತಂದರೆ ರೂರಲ್ ಕ್ಲಾಸಸ್ಸಲ್ಲಿ ಅವ್ರಿಗೇನು ಅರ್ಥ ಆಗಲ್ಲ, ಹೌದಾ. ಅದಕ್ಕಾಗಿ ಏನಪ್ಪ ಅಂತಂದರೆ ಭಾಳ ಇದು ಒಂದು ಡಿಸ್ಅಡ್ವಾಂಟೇಜ್ ಡೈರೆಕ್ಟ್ ಮೆಥಡ್. ಸಬ್ಜೆಕ್ಟ್ ಅರ್ಥ ಆಗಲ್ಲ, ಆದರೆ ಏನಪ್ಪ ಅಂತಂದರೆ ಇಂಗ್ಲೀಷ್ ಸ್ಪೀಕಿಂಗ್ ಮಾತ್ರ ನಾವು ಕಲಿಬೋದು, ಆದರೆ ಅದ್ರ ಮೀನಿಂಗ ಕ್ಲಿಯರಾಗಿ ಪೂರ ತಿಳಿಯಂಗಿಲ್ಲ. ಅದಕ್ಕೆ ಏನಾಗ್ತದೆ ಡಿಫಿಕಲ್ಟ್ ಆಗ್ತದೆ. ನೆಕ್ಸ್ಟ್ ನೋಡಪ್ಪ ಅಂದರೆ ಬೈಲಿಂಗ್ವಲ್ ಮೆಥಡ್ ಅಂತಂದರೆ ಯೂಸಸ್ ಬೋತ್ ಲ್ಯಾಂಗ್ವೇಜಸ್. ನಾವು ಎರಡೂ ಯೂಸ್ ಮಾಡೋದು. ಟೀಚರ್ ಎಕ್ಸ್ಪ್ಲೇನ್ಸ್ ಇನ್ L1 ಆ್ಯಂಡ್ ಟೀಚರ್ಸ್ ಇಂಗ್ಲೀಷ್ ವರ್ಡ್ಸ್ ಇನ್ L2. ನೋಡಿ, ಟೀಚರ್ ಎಕ್ಸ್ಪ್ಲೇನ್ಸ್ ಇನ್ L1, ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2 ಅಂದಂಗೆ. ಟೀಚರ್ಸ್ ಇಂಗ್ಲೀಷ್ ವರ್ಡ್ಸ್ ಇನ್ L2, ಹೌದಾ. ಮಾತಾಡ್ತಾ ನಾವು ಇಂಗ್ಲೀಷ್ ವರ್ಡ್ಸನ್ನು ಬರಿಬೋದು. ಇದು ಸೆಕೆಂಡ್ ಲ್ಯಾಂಗ್ವೇಜ್. ಈಸಿ ಆಗಿರ್ತದೆ ಮತ್ತು ಎಫೆಕ್ಟಿವ್ ಆಗಿರ್ತದೆ ಎರಡೂ. ನೋಡಿರಿ, ಬೈಲಿಂಗಲ್ ಯೂಸ್ ಮಾಡಿದ್ರೆ ಈಸಿನೂ ಇರ್ತದೆ, ಎಫೆಕ್ಟಿವ್ ಆಗಿರ್ತದೆ. ಇನ್ವೆಂಟೆಡ್ ಬೈ C.J. ಡಾಡ್ಸನ್ ಅಂತ ನೋಡ್ರಿ. ಇದು ಯಾವ ಬೈಲಿಂಗಲ್ ಮೆಥಡ್ ಇನ್ವೆಂಟ್ ಮಾಡಿದವರು ನೆನ್ಪಿಲ್ರಿ. ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್, CLT ಅಂತಂದರೆ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂದರೆ ಫೋಕಸ್ ಆನ್ ಕಮ್ಯುನಿಕೇಷನ್ ಓನ್ಲಿ, ರಿಯಲ್ ಲೈಫ್ ಕನ್ವರ್ಸೇಷನ್, ರೋಲ್ ಪ್ಲೇ, ಗ್ರೂಪ್ ಆ್ಯಕ್ಟಿವಿಟಿ ಆಗಿರ್ಬೋದು, ಸ್ಟೂಡೆಂಟ್ ಸೆಂಟರ್ಡ್. ಇದು ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಏನಪ್ಪ ಅಂದರೆ ಸ್ಟ್ರಕ್ಚರಲ್ ಅಪ್ರೋಚ್ ಅಂತಂದರೆ ಅದಕ್ಕೆ ಕರಿಬೇಕು. ಲ್ಯಾಂಗ್ವೇಜ್ ಸ್ಟ್ರಕ್ಚರ್ ಪ್ಲಸ್ ಪ್ಯಾಟ್ರನ್ ಇರಬೇಕು. ನೋಡಿ, ಸ್ಟ್ರಕ್ಚರ್ಸ್ ಪ್ಲಸ್ ಪ್ಯಾಟ್ರನ್, ಇದು ಸ್ಟ್ರಕ್ಚರಲ್ ಅಪ್ರೋಚ್ ಅಂತ ಕರೀತಾರೆ. ಅಂದರೆ ಟಾಟ್ ಥ್ರೂ ಸಬ್ಸ್ಟಿಟ್ಯೂಷನ್ ಡ್ರಿಲ್ ಮುಖಾಂತರ. ಎಕ್ಸಾಂಪಲ್, ದಿಸ್ ಈಸ್ ಎ ಬುಕ್. ಇದೇನಪ್ಪ ಅಂದರೆ ಸ್ಟ್ರಕ್ಚರಲ್ ಅಪ್ರೋಚ್ ಅಂತ ಕರೀತಾರೆ ಇದಕ್ಕೆ. ಇನ್ನೊಂದು ಎಕ್ಸಾಂಪಲ್ ನೋಡಿರಿ, ದಿಸ್ ಈಸ್ ಎ ಪೆನ್, ದಿಸ್ ಈಸ್ ಎ ಬ್ಯಾಗ್. ಇದು ಸ್ಟ್ರಕ್ಚರಲ್ ಅಪ್ರೋಚ್ ಅಂತ ಕರೀತಾರೆ ಇದಕ್ಕೆ. ನಾವು ಏನಪ್ಪ ಅಂದರೆ ತಿಳಿಸ್ತಕ್ಕಂಥದ್ದು ಇದು ಏನದ ಅಂತಕ್ಕಂಥ. ದಿಸ್ ಈಸ್ ಎ ಪೆನ್, ದಿಸ್ ಈಸ್ ಎ ಬ್ಯಾಗ್, ದಿಸ್ ಈಸ್ ಎ ಬುಕ್, ಈ ಟೈಪ್ ಹೇಳ್ತಕ್ಕಂಥದ್ದು ಎಲ್ಲ ಸ್ಟ್ರಕ್ಚರ್. ಪ್ಲೇ ವೇ ಮೆಥಡ್ ನೋಡ್ರಿ. ನೆಕ್ಸ್ಟ್ ಯಾವುದಪ್ಪ ಪ್ಲೇ ಮೆಥಡ್ ಅಂತಂದರೆ ಲರ್ನಿಂಗ್ ಥ್ರೂ ಆ್ಯಕ್ಟಿವಿಟಿ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಗೇಮ್ಸ್ ಆಗಿರ್ಬೋದು, ಯಾವುದೇ ಇದ್ರೂ ಕೂಡ ಅದು ಪ್ಲೇ ವೇ ಮೆಥಡ್ ಅಂತ ಕರಿತೀವಿ. ಆ್ಯಕ್ಟಿವಿಟಿ ಮುಖಾಂತರ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಗೇಮ್ಸ್ ಆಗಿರ್ಬೋದು, ಇನ್ನಿತರ ಯಾವುದೇ ಒಂದು ಆಟದ ಮುಖಾಂತರ ಕಲಿಸ್ತಕ್ಕಂಥವೆಲ್ಲ ಪ್ಲೇ ವೇ ಮೆಥಡ್. ನೆಕ್ಸ್ಟ್ ಏನಪ್ಪ ಅಂತಂದರೆ ಅಪ್ರೋಚ್ ಇನ್ ಇಂಗ್ಲೀಷ್ ಟೀಚಿಂಗ್. ಅಪ್ರೋಚಸ್ ಇನ್ ಇಂಗ್ಲೀಷ್ ಟೀಚಿಂಗ್ ಅಂತಂದರೆ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್, ಲರ್ನಿಂಗ್ ಬೈ ಡೂಯಿಂಗ್, ಸ್ಟೂಡೆಂಟ್ ಕನ್ಸ್ಟ್ರಕ್ಟ್ ನಾಲೆಜ್, ಟೀಚರ್ ಫೆಸಿಲೇಟರ್ ಆಗಿ ಗೈಡ್ ಆಗಿ ನಾವು ಇರಬೇಕು, ಹೌದಾ. ಟೀಚರ್ ಏನಾಗಿರ್ಬೇಕಂತಂದರೆ ನಾವು ಕಲಿಸ್ಬೇಕಾದ್ರೆ ಫೆಸಿಲಿಟೇಟರ್ ಅಥವಾ ಗೈಡ್ ಆಗಿ ಇರಬೇಕು, ಮಾರ್ಗದರ್ಶನ ಮಾಡಬೇಕು. ಟೀಚರ್ ಕೆಲಸ ಇದು, ಹೌದಾ. ಲರ್ನರ್ ಸೆಂಟರ್ ಅಪ್ರೋಚ್ ಅಂದರೆ ಏನು? ಈ ಲರ್ನರ್ ಸೆಂಟರ್ ಯಾರು ಅಂತಂದರೆ ಚೈಲ್ಡ್ ಈಸ್ ಆ್ಯಕ್ಟಿವ್, ಟೀಚರ್ ಆ್ಯಕ್ಟಿವ್ ಅಲ್ಲ. ಏನಿರ್ಬೇಕಂತಂದರೆ ಚೈಲ್ಡ್ ಆ್ಯಕ್ಟಿವ್ ಆಗಿರಬೇಕು, ಟೀಚರ್ ಹೆಲ್ಪರ್ ಆಗಿರಬೇಕಷ್ಟೇ. ಗ್ರೂಪ್ ವರ್ಕ, ಪೇರ್ ವರ್ಕ, ಪ್ರಾಜೆಕ್ಟ್ ವರ್ಕ ಇದನ್ನೆಲ್ಲ ಕೊಡ್ತಕ್ಕಂಥದ್ದು ಟೀಚರ್ ಕೆಲಸ ಇದು, ಹೌದಾ. ವೊಕ್ಯಾಬ್ಯುಲರಿ ಟೀಚಿಂಗ್ ಅಂತಂತಂದರೆ
ಯೂಸ್ ಪಿಕ್ಚರ್ ಆಬ್ಜೆಕ್ಟ್ಸ್ ಫ್ಲ್ಯಾಶ್ ಕಾರ್ಡ್ ಯೂಸ್ ಮಾಡಬೇಕು. ವರ್ಡ್ ಮ್ಯಾಪ್ ಅಂದರೆ ಇವೆಲ್ಲ ವೊಕ್ಯಾಬ್ಯುಲರಿ ಟೀಚಿಂಗ್ ಮಾಡಬೇಕಾದ್ರೆ ಪಿಕ್ಚರ್ ಮುಖಾಂತರ ನಾವು ವರ್ಡ್ಗಳನ್ನು ಫ್ಲ್ಯಾಶ್ ಕಾರ್ಡ್ ಯೂಸ್ ಮಾಡ್ಬೋದು. ಯಾಕಂದ್ರೆ ನೆನಪಲ್ಲಿ ಹೆಚ್ಚಿಗೆ ಇರ್ತಕ್ಕಂಥ ಕೆಲಸ ಇದು ಪಿಕ್ಚರ್ ಮುಖಾಂತರ. ಅದಕ್ಕಾಗಿ ಪಿಕ್ಚರ್ ಮುಖಾಂತರ ವೊಕ್ಯಾಬ್ಯುಲರಿ ಬಿಲ್ಡ್ ಮಾಡಬೇಕು. ಸಿನೋನಿಮಸ್ ಮತ್ತು ಆಂಟೋನಿಮಸ್ ನೋಡ್ರಿ. ಗೇಮ್ಸ್, ವರ್ಡ್ ಚೈನ್, ಸ್ಪೆಲ್ ಬಿ, ಟೀಚ್ ಮೀನಿಂಗ್ ಇನ್ ಕಾಂಟೆಕ್ಸ್ಟ್, ಇವೆಲ್ಲ ಗೊತ್ತಿರಬೇಕು ನಮ್ಗೆ. ಹೌದಾ? ನೆಕ್ಸ್ಟ್ ಗ್ರಾಮರ್ ಟೀಚಿಂಗಲ್ಲಿ ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ 2 ಟೈಪ್ಸ್ ಅವ ಇಲ್ಲಿ. ಯಾವುದು ಗ್ರಾಮರ್ ಟೀಚ್ ಮಾಡಬೇಕಾಯ್ತಂದ್ರೆ 2 ಮೆಥಡ್ ಅವ. ಒಂದು ಡಿಡಕ್ಟಿವ್ ಮೆಥಡ್, ಇನ್ನೊಂದು ಇಂಡಕ್ಟಿವ್ ಮೆಥಡ್. ಗ್ರಾಮರ್ ಟೀಚ್ ಮಾಡಬೇಕಾದ್ರೆ ಎಕ್ಸಾಂಪಲ್ ಇಲ್ಲಿ ಕೇಳ್ತಾನೆ. ನಾವು ಗ್ರಾಮರ್ ಟೀಚ್ ಮಾಡಬೇಕಾದ್ರೆ ಇರ್ತಕ್ಕಂಥ ಮೆಥಡ್ ಯಾವುದಪ್ಪ ಅಂತಂದರೆ ಡಿಡಕ್ಟಿವ್ ಮೆಥಡ್, ಇಂಡಕ್ಟಿವ್ ಮೆಥಡ್ ಅಂತ ಹೇಳ್ಬೇಕು. ಡಿಡಕ್ಟಿವ್ ಅಂತಂದರೆ ಏನು? ರೂಲ್ ಟು ಎಕ್ಸಾಂಪಲ್ ಹೋಗೋದು, ಅದು ಡಿಡಕ್ಟಿವ್. ಫಸ್ಟ್ ನಾವು ರೂಲ್ ಹೇಳಬೇಕು. ಮೊದಲು ನೇಮ್ ಹೇಳೋದೇ ಡಿಡಕ್ಟಿವ್. ಮೊದಲು ರೂಲ್ಸ್ ಹೇಳ್ರಿ ಅಂತಿರಲ್ಲ, ಫಸ್ಟ್ ಏನು ಹೇಳಬೇಕು? ಮೊದಲು ರೂಲ್ ಹೇಳಿ ನಿಮ್ದು ಏನದ. ಹೌದಾ? ಆಮೇಲೆ ನಾವು ಎಕ್ಸಾಂಪಲ್ಗೆ ಹೋಗಮ್ಮಿ, ಅದು ಡಿಡಕ್ಟಿವ್. ಇದು ಟೀಚರ್ ಎಕ್ಸ್ಪ್ಲೇನ್ಸ್ ಗ್ರಾಮರ್. ಈಸಿ ಬಟ್ ಟೀಚರ್ ಸೆಂಟರ್ಡ್ ಆಗಿರ್ತದೆ. ಏನದ ಹೇಳ್ರಿ? ಡಿಡಕ್ಟಿವ್ ಮೆಥಡ್ ಏನಾಗಿರ್ತದೆ? ಟೀಚರ್ ಸೆಂಟರ್ಡ್ ಮೆಥಡ್ ಆಗಿರ್ತದೆ. ಭಾಳ ನೋಡಿರಿ, ಟೀಚರ್ ಸೆಂಟರ್ಡ್ ಕೇಳ್ತಾ ಇಲ್ಲ. ಈಗ ಏನು ಕೇಳ್ತಾ ಇದ್ರೆ ಹೇಳಿ? ಇಂಡಕ್ಟಿವ್ ಮೆಥಡ್ ಅದು ನೋಡಿರಿ. ಯಾಕಂತಂದರೆ ಇದು ಟೀಚರ್ ಮೆಥಡ್ ಅದ ಡಿಡಕ್ಟಿವ್ ಮೆಥಡ್. ಆದ್ರೆ ಇಂಡಕ್ಟಿವ್ ಮೆಥಡ್ ನೋಡ್ರಿ, ಇಲ್ಲಿ ಏನು ಮಾಡ್ಬೇಕಂತಂದ್ರೆ ಇಂಡಕ್ಟಿವ್ ಮೆಥಡಲ್ಲಿ ಎಕ್ಸಾಂಪಲ್ ಫಸ್ಟ್ ಹೇಳಿ ಆಮ್ಯಾಗ ರೂಲ್ ಬರ್ತೀವಿ. ಫಸ್ಟ್ ನೀ ಎಕ್ಸಾಂಪಲ್ ಹೇಳು, ಆಮ್ಯಾಗ ರೂಲಿಗೆ ವಾ ಅಂತಂದಂಗೆ. ಹೌದಾ? ಇದು ಏನಪ್ಪ ಅಂತಂದರೆ ಇಂಡಕ್ಟಿವ್ ಮೆಥಡ್. ಯಾಕಂದರೆ ಸ್ಟೂಡೆಂಟ್ಸ್ ಅಬ್ಸರ್ವ್ ಆ್ಯಂಡ್ ಲರ್ನ್. ಸ್ಟೂಡೆಂಟ್ ಏನು ಮಾಡ್ತಾರಪ್ಪ ಅಂತಂದರೆ ಅಬ್ಸರ್ವ್ ಮಾಡ್ತಾರೆ ಮತ್ತು ಕಲಿತಾರೆ ಅಂತ ಬೇಗ ಎಕ್ಸಾಂಪಲ್ ಕೊಟ್ಟರೆ. ಈಗ ಬೆಸ್ಟ್ ಫಾರ್ ಪ್ರೈಮರಿ ಕ್ಲಾಸಸ್ ಇದು. ಹೌದಾ? ಇದು ಯಾರಿಗಪ್ಪ ಅಂತಂದರೆ ಬೆಸ್ಟ್ ಇವು ಅಪ್ಲೈ ಆಗೋದು ಇಂಡಕ್ಟಿವ್ ಮೆಥಡ್. ಪ್ರೈಮರಿ ಕ್ಲಾಸ್ಗೆ ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಅದು. ಹೌದಾ? ರೀಡಿಂಗ್ ಕಾಂಪ್ರಿಹೆನ್ಷನ್ ನೋಡಿರಿ, ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಇಂಡಕ್ಟಿವ್ ಮತ್ತು ಡಿಡಕ್ಟಿವ್ ಮೆಥಡ್. ಭಾಳ ಸಾರಿ ರಿಪೀಟೆಡ್ ಕ್ವಶನ್, ಭಾಳ ಆ ಕ್ವಶನ್ ಒಂದು ಇದ್ದೇ ಇರ್ತದೆ. ಟೀಚ್ ಸ್ಟೂಡೆಂಟ್ ಟು ಫೈಂಡ್ ಮೇನ್ ಐಡಿಯಾ, ಅಂಡರ್ಸ್ಟ್ಯಾಂಡ್ ದ ವೊಕ್ಯಾಬ್ಯುಲರಿ. ಮತ್ತೇನಪ್ಪ ಅಂದರೆ ಆನ್ಸರ್ಸ್, WH ಕ್ವಶನ್ಸ್ ಕೇಳಬೇಕು. ವಾಟ್, ವೇರ್, ವೆನ್, ವಾಯ್. ಐಡೆಂಟಿಫೈ ದ ಸೀಕ್ವೆನ್ಸ್, ಪ್ರಿಡಿಕ್ಟ್ ಮೀನಿಂಗ್. ಇವೆಲ್ಲ ಏನಪ್ಪ ಅಂದರೆ ರೀಡಿಂಗ್ ಕಾಂಪ್ರಿಹೆನ್ಷನ್. ರೀಡ್ ಮಾಡಬೇಕಾಯ್ತಂದ್ರೆ ಟೀಚ್ ದ ಸ್ಟೂಡೆಂಟ್. ಫಸ್ಟಿಗೆ ಏನಪ್ಪ ಅಂದರೆ ಫೈಂಡ್ ದ ಮೇನ್ ಐಡಿಯಾ ಹುಡುಕ್ಯಾಡ್ರಿ. ಹೌದಾ? ಮೇನ್ ಐಡಿಯಾ ತಿಳ್ಕೊಬೇಕು. ಅಂಡರ್ಸ್ಟ್ಯಾಂಡ್ ದ ವೊಕ್ಯಾಬ್ಯುಲರಿ, ಅದಾದ್ಮೇಲೆ ವೊಕ್ಯಾಬ್ಯುಲರಿ ಅರ್ಥ ಮಾಡ್ಕೋಬೇಕು. ಮತ್ತು ಕ್ವಶನ್ ಕೇಳ್ಕೊಬೇಕು. ವಾಟ್, ವೇರ್, ವೆನ್, ವಾಯ್ ಅಂತೇಳಿ. ಅವಾಗ ಐಡೆಂಟಿಫೈ ಮಾಡಬೇಕು ಸೀಕ್ವೆನ್ಸ್ ಮತ್ತು ಪ್ರಿಡಿಕ್ಟ್ ದ ಮೀನಿಂಗ್. ಅವಾಗ ನಾವು ಪೂರ ಅದರ ಪ್ಯಾರಾಗ್ರಾಫ್ದು ಅರ್ಥ ಆಗಿಬಿಡ್ತದೆ. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಇವಾಲ್ಯುಯೇಷನ್ ಟೆಕ್ನಿಕ್ಸ್ ನೋಡಿರಿ. ಇವಾಲ್ಯುಯೇಷನ್ ಟೆಕ್ನಿಕ್ಸ್ ಯಾವಪ್ಪ ಅಂತಂದರೆ ಓರಲ್ ಟೆಸ್ಟ್, ರಿಟರ್ನ್ ಟೆಸ್ಟ್, ಡಿಕ್ಟೇಷನ್ ಮುಖಾಂತರ. ಇವೆಲ್ಲ ಏನಪ್ಪ ಇವಾಲ್ಯುಯೇಷನ್ ಟೆಕ್ನಿಕ್. ಇವೆಲ್ಲ ಓರಲ್ ಮಾಡೋದು, ರಿಟರ್ನ್ ತೊಗೊಬೋದು, ಡಿಕ್ಟೇಷನ್ ಮಾಡೋದು. ನೆಕ್ಸ್ಟ್ ಏನಪ್ಪ ಅಂತಂದರೆ ರೀಡಿಂಗ್ ಅಲೌಡ್, ರೀಡ್ ಮಾಡೋದ್ರ ಮುಖಾಂತರ ಜೋರಾಗಿ ಓದೋದು. ಆ್ಯಕ್ಟಿವಿಟಿ ಬೇಸ್ಡ್ ಅಸೆಸ್ಮೆಂಟ್ ಕೊಡಬೇಕು. CC ಅಂದರೆ ಕಂಟಿನ್ಯೂವಸ್ ಕಾಂಪ್ರೆನ್ಸಿವ್ ಇವಾಲ್ಯುಯೇಷನ್ ಅಂತ ಕರೀತಾರೆ. CCE ಕಂಟಿನ್ಯೂವಸ್ ಕಾಂಪ್ರೆನ್ಸಿವ್ ಇವಾಲ್ಯುಯೇಷನ್. ನೆಕ್ಸ್ಟ್ ಏನಪ್ಪ ಅಂದರೆ ಎರರ್ ಆ್ಯಂಡ್ ರೆಮಿಡಿಯಲ್ ಟೀಚಿಂಗ್. ಎರರ್ ಅಂತಂದರೆ ಕಾಮನ್ ಎರರ್ಸ್, ಸ್ಪೆಲ್ಲಿಂಗ್, ಟೆನ್ಸ್, ಪ್ರಿಪೋಸಿಷನ್, ಆರ್ಟಿಕಲ್ಸ್. ರಿಮಿಡಿಯಲ್ ಬರ್ತಕ್ಕಂಥ ಏನಪ್ಪ ಅಂದರೆ ರಿಮಿಡಿಯಲ್ ನಾವು ಯಾಕೆ ಕೊಡ್ತೀವಿ ಅಂತಂದರೆ ಹಿಂದೆ ಬಿದ್ದಂಥ ಮಕ್ಕಳಿಗೆ ಏನಪ್ಪ ಅಂತಂದರೆ ಅರ್ಥ ಆಗಿಲ್ಲ ಅಂತಂದರೆ ಅವ್ರಿಗೆ ಮತ್ತೇನಪ್ಪ ಅಂತಂದರೆ ಡ್ರಿಲ್ ವರ್ಕ್ ಕೊಡಬೇಕು, ಎಕ್ಸ್ಟ್ರಾ ಪ್ರಾಕ್ಟೀಸ್ ಕೊಡಬೇಕು. ಅದಕ್ಕೆ ರೆಮಿಡಿಯಲ್ ಟೀಚಿಂಗ್ ಅಂತ ಕರೀತಾರೆ. ಪೀರ್ ಲರ್ನಿಂಗ್, ಎರರ್ ಅನಾಲಿಸಿಸ್. ಯಾವ ತಪ್ಪುಗಳನ್ನು ನಾವು ಕಂಡು ಹೇಳಲಿಕ್ಕೆ ಬರ್ತದೆ. ಹೌದಾ? ಆ ತಪ್ಪುಗಳನ್ನು ತಿದ್ದಿ ಕಲಿಸಬೇಕಾಗಿದೆ ರೆಮಿಡಿಯಲ್ ಟೀಚಿಂಗ್. ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ ಅಂದರೆ TLM ಅಂದರೆ ಏನು? ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್, TLM ಅಂತ ಕರೀತಾರೆ. ಇವು ಯಾವಪ್ಪ ಅಂದರೆ ಮಟೀರಿಯಲ್ಗಳು ಫ್ಲ್ಯಾಶ್ ಕಾರ್ಡ್, ಚಾರ್ಟ್ಸ್, ಪಿಕ್ಚರ್ ಕಾರ್ಡ್ಸ್, ಆಡಿಯೋ ಕ್ಲಿಪ್ಸ್, ಸ್ಟೋರಿ ಬುಕ್ಸ್, ಬ್ಲ್ಯಾಕ್ ಬೋರ್ಡ್. ಇವೆಲ್ಲ ಏನಪ್ಪ ಅಂದರೆ ಮಟೀರಿಯಲ್ಸ್. ನೆಕ್ಸ್ಟ್ ಏನಪ್ಪ ಅಂತಂದರೆ ಪಪೇಟ್ಸ್ ಅಂತಲೂ ಬರ್ತಾವೆ ನೋಡ್ರಿ. ಎಲ್ಲ ಅದ್ರಾಗೆ ಬರ್ತಕ್ಕಂಥವು. NCERT ಪ್ರಿನ್ಸಿಪಲ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ನೋಡ್ರಿ. NCERT ಪ್ರಿನ್ಸಿಪಲ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂದರೆ ಸಿಂಪಲ್ ಟು ಕಾಂಪ್ಲೆಕ್ಸ್, ನೋನ್ ಟು ಅನ್ನೋನ್, ಕಾಂಕ್ರೀಟ್ ಟು ಅಬ್ಸ್ಟ್ರ್ಯಾಕ್ಟ್, ಲಿಸನಿಂಗ್ ಬಿಫೋರ್ ಸ್ಪೀಕಿಂಗ್, ಫ್ಲುಯೆನ್ಸಿ ಬಿಫೋರ್ ಅಕ್ಯುರೇಸಿ. ನೋಡಿರಿ, ಇದು NCERT ಪ್ರಿನ್ಸಿಪಲ್ಸ್ ಏನು ಹೇಳ್ತಪ್ಪ ಅಂದರೆ ಒಂದು ಲ್ಯಾಂಗ್ವೇಜ್ ಟೀಚ್ ಮಾಡಬೇಕಾಯ್ತಂದ್ರೆ ಹೆಂಗೆ ಮಾಡ್ಬೇಕಂದ್ರೆ ಸಿಂಪಲ್ದಿಂದ ಕಾಂಪ್ಲೆಕ್ಸ್ ಹೋಗ್ಬೇಕು.
ಗೊತ್ತಿದ್ದರಿಂದ ಗೊತ್ತಿರಲಾರ್ದ ಕಡೆಗೆ ಹೋಗ್ಬೇಕು. ನೋಡು, ಕಾಂಕ್ರೀಟ್ ಟು ಅಬ್ಸ್ಟ್ರಾಕ್ಟ್ ಅಂತಂದರೆ ಕಾಂಕ್ರೀಟ್ ಮೂರ್ತದಿಂದ ಅಮೂರ್ತದ ಕಡೆಗೆ ಹೋಗ್ಬೇಕು. ಲಿಸ್ನಿಂಗ್ ಬಿಫೋರ್ ಸ್ಪೀಕಿಂಗ್, ಮೊದಲು ಫಸ್ಟ್ ಟೈಮ್ ಮಾತಾಡೋದಕ್ಕಿಂತ ಮೊದಲು ನಾವು ಕೇಳಿಸೋಬೇಕು ಸೌಂಡ್, ಹೌದಾ. ಆಮೇಲೆ ಫ್ಲೂಯೆನ್ಸಿ ಬಿಫೋರ್ ಅಕ್ಯುರೇಸಿ. ನೋಡಿರಿ, ಫ್ಲೂಯೆನ್ಸಿ ಅಕ್ಯುರೇಸಿ ಬರೋದಕ್ಕಿಂತ ಮುಂಚೆನೇ ನಮಗೆ ಫ್ಲೂಯೆನ್ಸಿ ಬಂದಿರಬೇಕು. ಇದು NCERT, ಹೌದಾ. ಈಗ ನೆಕ್ಸ್ಟ್ ಏನಪ್ಪ, ಲ್ಯಾಂಗ್ವೇಜ್ ಇನ್ ಕಾಂಟೆಕ್ಸ್ಟ್ ಅಂತ ಇದನ್ನು, ಹೌದಾ, ಇದರೊಳಗಡೆ ಬರ್ತಕ್ಕಂಥದ್ದು. ನೆಕ್ಸ್ಟ್ ಏನಪ್ಪ ಅಂದ್ರೆ ಡಿಫ್ರೆನ್ಸ್ ಬಿಟ್ವೀನ್ ಲ್ಯಾಂಗ್ವೇಜ್ ಲಿಟ್ರೇಚರ್ ಟೀಚಿಂಗ್. ಲ್ಯಾಂಗ್ವೇಜ್ ಆ್ಯಂಡ್ ಲಿಟ್ರೇಚರ್ ಟೀಚಿಂಗ್. ಲ್ಯಾಂಗ್ವೇಜ್ದಲ್ಲಿ ಬರ್ತಕ್ಕಂಥ ಟೀಚರ್, ಲಿಟ್ರೇಚರ್ ಬರ್ತಕ್ಕಂಥದ್ದು ನೋಡಿರಿ. ಸ್ಕಿಲ್ LSRW ಅಪ್ರಿಷಿಯೇಷನ್, ಗ್ರಾಮರ್, ವೊಕ್ಯಾಬ್ಯುಲರಿ, ಪೋಯಮ್, ಸ್ಟೋರಿ, ಡ್ರಾಮಾ, ಇವೆಲ್ಲ ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿಯಲ್ಲಿ ಬರ್ತವೆ. ಫಂಕ್ಷನುವೇಷನಲ್ ಆ್ಯಂಡ್ ಎವ್ರಿಡೇ ಯೂಸ್, ಇಮ್ಯಾಜಿನೇಟಿವ್, ಕಲ್ಚರಲ್ ಅಂಡರ್ಸ್ಟ್ಯಾಂಡಿಂಗ್. Characteristics of good English teacher: good pronunciation, encourage speaking, use teaching aids, motivate students, gives feedback, creates an English rich environment. ಇವು ಏನಪ್ಪ ಅಂತಂದರೆ ಒಂದು ಕ್ಯಾರೆಕ್ಟರ್ ಗುಡ್ ಇಂಗ್ಲೀಷ್ ಟೀಚರ್ ಆಗಿ ಬಿಲ್ಡ್ ಮಾಡ್ತಕ್ಕಂಥವೆಲ್ಲ ಕ್ಯಾರೆಕ್ಟರ್ಗಳನ್ನು ಕೂಡ ಗುಡ್ ಟೀಚರ್ಗೆ ಇರ್ತಕ್ಕಂಥವೆಲ್ಲ ಕ್ಯಾರೆಕ್ಟರ್ಸ್ಗಳು, ಹೌದಾ. ಇದು ಏನಪ್ಪ ಅಂತಂದರೆ ಮೇನ್ ಇರ್ತಕ್ಕಂಥ ಒಂದು ಇಂಗ್ಲೀಷ್ ಪೆಡಾಗೋಗಿ. ಮತ್ತು ಮುಂದಿನ ಒಂದು ಉಳಿದ ಭಾಗ ಏನಪ್ಪ ಅಂದರೆ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.